ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಜಂಗಲ್ ಎಲ್ಲ ಮಾಯ ಆಗಕತ್ತೈತಿ. ಹೀಗಾಗಿ ಕಾಡು ಪ್ರಾಣಿಗಳು ಆಹಾರ ಹುಡುಕೊಂಡು ನಾಡಿಗೆ ಬರೋದೇನು ಹೊಸ್ತಲ್ ನೋಡ್ರಿ. ಆದ್ರ ಕಾಡು ಪ್ರಾಣಿ ಒಂದು ನಾಡು ಪ್ರಾಣಿಗ ಲವ್ ಮಾಡಿ 4 ಮರಿಗ ಜನ್ಮ ಕೊಟ್ಟೈತಿ. ಯಾವುದು ಕಾಡಿಂದು ಯಾವುದು ನಾಡಿಂದು ಅಂತೀರೇನು? ನೀವ ನೋಡ್ರಿ ಈ ವಿಚಿತ್ರ ಗುಲ್ಬರ್ಗಾದಾಗ. ಈ ಸಣ್ಣ ಸಣ್ಣ ನಾಯಿ ಮರಿ ನೋಡ್ರಿ, ಒಂದ್ಕಿಂತ ಒಂದು ಎಷ್ಟ್ ಚಂದ ಅದಾವ. ಆದ್ರ ಈ ಮುದ್ದಾದ ನಾಯಿ ಮರಿಗಳಿಗೆ ಜನ್ಮ ಕೊಟ್ಟಿದ್ದು ನಾಯಿ ಅಲ್ಲ, ನರಿ. ಅಲ್ಲ ಇವನ ಅದ್ ಹೆಂಗ್ ಸಾಧ್ಯ ಅಂತೀರೇನು? ಯಾಕೆ ಸಾಧ್ಯ ಇಲ್ಲ. ಗುಲ್ಬರ್ಗಾ ಜಿಲ್ಲಾ ಜೇವರ್ಗಿ ತಾಲೂಕು ಅರಳಗುಂಡಿಯೊಳಗ ಇಂಥದೊಂದು ವಿಚಿತ್ರ ನಡೆದು ಹೋಗೈತಿ. ಲಕ್ಷ್ಮಣಗೌಡ ಅನ್ನೋರ್ ತ್ವಾಟದಾಗ ನರಿ ಒಂದು 4 ನಾಯಿ ಮರಿಗೆ ಜನ್ಮ ಕೊಟ್ಟೈತಿ. ನಾಯಿ ಕೂಡ ನರಿ ಲವ್ ಮಾಡಿದ್ದ ಇದಕ್ಕ ಕಾರಣ ಅಂತಾರ ತ್ವಾಟದ ಮಾಲೀಕ ಲಕ್ಷ್ಮಣಗೌಡ್ರು. ಬಂದು 3 ತಿಂಗಳಾಯ್ತು ರೀ. ಇದು ಅಲ್ಲಿಂದ ನರಿ ನಾಯಿ ಸಂಭವ ಮಾಡ್ಯಾವ. ಇನ್ನು 3 ತಿಂಗಳ ಒಳಗೆ ಇಡೋದು. ಈಗೇನದ ನಾವು ಇದು ಮಾಡೋಕೆ ಸಲಗೇನದ ನೋಡ್ಕೊತ ಕೂತಿದ್ದೆವು. ಅದು ಇಲ್ಲಿ ನಾಯಿ ಬಿಟ್ಟು ಆ ಕಡೆ ಹೋಗಿಲ್ಲ. ಹೋಲ ಬಟ್ಟೆ ಇಲ್ಲಿ ಅಡಿಗೆ ಇಲ್ಲೇ ನಿಮ್ದು ಸುತ್ತ ಇರೋದು. ಇಲ್ಲೇ ಈ ಒಂದು 4-5 ದಿವಸ ಆಯಿತು. ಆದ ಬಳಿಕ ಮರಿಗಳು ತೆಗಕ್ಕೆ ಕಡೆಗೆ ತೋರಿಸಿವಿ. ಈಗ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಲಕತ್ರ ನೋಡಿದ್ರ ಮೇಲೆ ಹತ್ತಿ ಮುಗಿಸ್ಬಿಡೋದು. 4 ಮರಿಗಳು ಹೊಟ್ಟೆವ್ರಿ. ನಾಯಿ ಕುನೇವ್ರಿ. ಏನೂ ನರಿ ಹೊಟ್ಟಿಲ್ಲ. ಗಂಡ 2 ಹೆಣ್ಣು 2. ಈ ನರಿ ಕಳೆದ 3-4 ತಿಂಗಳಿಂದ ಲಕ್ಷ್ಮಣ್ ಗೌಡ್ರ ತ್ವಾಟಕ್ ಬರ್ತಿತ್ತಂತ. ಅದ ಹೊತ್ನ್ಯಾಗ ಇವ್ರು ಸಾಕಿದ ನಾಯಿ ಕೂಡ ನರಿ ಲವ್ವಿ ಡವ್ವಿ ಬೆಳೆದಿತ್ತು. 2 ಕೂಡಿ ಕದ್ದು ಮುಚ್ಚಿ ಸಲ್ಲಾಪ ಮಾಡಿದ್ವಂತ. ಅದರಿಂದಾಗಿ ನರಿ ತ್ವಾಟದಾಗ 4 ನಾಯಿ ಮರಿಗೆ ಜನ್ಮ ಕೊಟ್ಟೈತಿ. ಇದನ್ನ ನೋಡಿ ಲಕ್ಷ್ಮಣ್ ಗೌಡ್ರಿಗಂತೂ ಭಾರಿ ಅಚ್ಚರಿ ಆಗೈತಿ. ಸುದ್ದಿ ತಿಳಿದ ಸುತ್ತಮುತ್ತಲಿನ ಮಂದಿ ಎಲ್ಲ ಇದನ್ನ ನೋಡಿ ಬೆರಗಾಗ್ಯಾರ. ನಮ್ಮ ವೈಜ್ಞಾನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನರಿ ನಾಯಿ ಮರಿ ಹಾಕಲಿಕ್ಕೆ ಸಾಧ್ಯತೆ ಇಲ್ಲ. ನರಿ ಜೊತೆಯಲ್ಲಿ ನಾಯಿ ಸಂಭೋಗ ಮಾಡಲಿಕ್ಕೂ ಸಹಿತ ವೈಜ್ಞಾನಿಕ ರೀತಿಯಲ್ಲಿ ಸಾಧ್ಯತೆ ಇಲ್ಲ. ಏಕೆಂದರೆ ಇದರಲ್ಲಿ ಕ್ರೋಮೋಸೋಮ್ನ ಒಂದು ವೈಜ್ಞಾನಿಕವಾಗಿ ಕ್ರೋಮೋಸೋಮ್ನ ವ್ಯತ್ಯಾಸ ಕಂಡು ಬಂದಿರತಕ್ಕಂಥದ್ರಿಂದ ಇದು ಯಾವುದೇ ರೀತಿಯಾದಂಥ ಸಾಧ್ಯವಿಲ್ಲ. ಭವಿಷ್ಯ ನಾಯಿ ಅಲ್ಲಿ ಬಂದು ಮರಿ ಹಾಕಿ ಅದು ಎಲ್ಲೋ ಬೇರೆ ಕಡೆ ಹೋಗಿರ್ಬೋದು ಅಂತ ಅನ್ಸುತ್ತೆ. ಒಟ್ನ್ಯಾಗ ಪ್ರಕೃತಿಯೊಳಗ ಒಂದಲ್ಲ ಒಂದು ವಿಚಿತ್ರ ನಡೀತೈತ್ ನೋಡ್ರಿ. ಆಹಾರ ಹುಡ್ಕೊಂಡು ನರಿ, ಕರಡಿ, ಚಿರತೆ ಅಂತ ಕಾಡು ಪ್ರಾಣಿ ನಾಡಿಗೆ ಬರುವುದೇನು ಹೊಸ್ತಲ್ಲ. ಆದ್ರ ಕಾಡು ಪ್ರಾಣಿಗೆ ನಾಡು ಪ್ರಾಣಿ ಜೊತೆಗೆ ಲವ್ವಿ ಡವ್ವಿ ನಡೆದಿದ್ದು, ಆಮೇಲೆ ನರಿ ನಾಯಿ ಮರಿಗೆ ಜನ್ಮ ಕೊಟ್ಟಿದ್ದು ಮಾತ್ರ ಭಾರಿ ವಿಚಿತ್ರ ಅಂದ್ರ ತಪ್ಪೇನಿಲ್ಬಿಡ್ರಿ. ಶರಣ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಈಗ ಎಲ್ಲಿ ನೋಡಿದ್ರು ಹುಲಿಗಳ ಹಾವಳಿ ಜೋರಾಗೈತಿ. ಈ ಹುಲಿಗಳು ನಿಮ್ಮ ಮನೆ ಮುಂದೆ ಬರ್ತಾವು. ಗಾಬರಿ ಆಗ್ಬೇಡ್ರಿ. ಇವು ನಿಮ್ಗೆ ತ್ರಾಸ ಕೊಡೋ ಹುಲಿಗಳಲ್ಲ. ಡ್ಯಾನ್ಸ್ ಹೊಡೆದು ನಿಮ್ಗೆ ಖುಷಿ ಕೊಡೋ ಹುಲಿಗಳು. ಮೊಹರಂ ಬಂತಂದ್ರ ಹಿಂಗ ಹುಲಿವೇಷಧಾರಿಗಳ ಕುಣಿತ ಶುರು ಆಕೇತ ನೋಡ್ರಿ. ಮೈ ತುಂಬಾ ಹುಲಿ ಬಣ್ಣ ಬಳ್ಕೊಂಡು ಓಣಿ ಓಣಿ ಸುತ್ತಿ ಜಗ್ಗಲ್ಗಿ ವಾದನಕ್ಕ ತಕ್ಕಂಗ ಡ್ಯಾನ್ಸ್ ಮಾಡ್ತಾವು ಈ ಹುಲಿಗಳು. ಅಷ್ಟ ಅಲ್ದ ಮನಿಗೆ ಹೋಗಿ ಭಿಕ್ಷಾ ಕೇಳ್ತಾವು ಈ ಹುಲಿಗಳು. ಯಾರ ಭಿಕ್ಷಾ ಕೊಡ್ಲಿಲ್ಲಂದ್ರ ಜಪ್ಪಯ್ಯ ಅಂದ್ರು ಇವ್ರ ಮನಿ ಬಿಟ್ಟು ಮುಂದ್ ಹೋಗಂಗಿಲ್ಲ. ಬಿಜಾಪುರ ಜಿಲ್ಲಾದಾಗಂತೂ ಹಿಂದೂ ಮುಸ್ಲಿಂ ಅನ್ಲಾರ್ದ 100 ಮಂದಿ ಹುಲಿವೇಷ ಹಾಕ್ತಾರ. ಮೈ ತುಂಬಾ ಬಣ್ಣ ಹಚ್ಕೊಂಡು ಹಬ್ಬ ಮಾಡ್ತಾರ. ಮತ್ತಿದು ನಾವು ಮಾಡ್ಲಾಕ್ತೇವೆ. ಈಗ ನಮ್ದೇ 4ನೇ ಬಿಡಿರಿ. ಮುತ್ತವ್ರ ಕಾಲಿಂದ ಮಾಡ್ಕೋತ ಬಂದು. ಮತ್ತು ಇದಕ್ಕೆ ಹಂಗೆ ಹಿಂದೂ ಮುಸ್ಲಿಂ ಏನಿಲ್ಲ, ಎಲ್ಲ ಮಂದಿ ಮಾಡ್ಕೋತಾರೆ. ಇದು ಮುಸ್ಲಿಮ್ಸ್ನೂ ಹಾಕ್ತಾರೆ, ಹಿಂದೂ ಮಂದಿನೂ ಹಾಕ್ತಾರೆ. ದೇವರು ಯಾರ್ಯಾರು ಬೇಡ್ಕೊಂಡು ಇರ್ತಾರೆ ಅದು ಎಲ್ಲರೂ ಮಾಡ್ಕೋತಾರೆ. ಮೊಹರಂ ಹುಲಿ ಅಂತ ಇರ್ತೈತ್ರಿ, ಅದು ಹುಲಿ ವೇಷ ಅಂತಾರೆ ಇದಕ್ಕೆ. ಹಿಂಗ ಹುಲಿವೇಷ ಹಾಕೋ ಬಹುತೇಕ ಮಂದಿ ಹರಕೆ ಹೊತ್ತಿರ್ತಾರ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿಂಗ ವೇಷ ಹಾಕ್ತಾರ. ಬಿಜಾಪುರ ಜಿಲ್ಲಾಗ ಮೊಹರಂ ಹಬ್ಬಕ್ಕ 925 ಕಡೆ ಪಂಚ ಪ್ರತಿಷ್ಠಾಪನೆ ಮಾಡ್ಯಾರಂತ. 324 ಕಡೆ ಡೋಲಿಗಳ ಮೆರವಣಿಗೆ ನಡೀತೈತಂತ. ಅದಕ್ಕ ಈಗಾಗಲೇ ಸಿದ್ಧತಾನೂ ನಡೆದೈತಿ. ಹಿಂದೂ ಮುಸ್ಲಿಂ ಅನ್ಲಾರ್ದ ಎಲ್ಲಾ ಮಂದಿನೂ ಇದ್ರಾಗ ಭಾಗಿಯಾಕಾರ. ನಾನು ಕಲರ್ಫುಲ್ ಹಚ್ಕೋತಿದ್ದೆ. ಕಲರ್ ಸ್ವಲ್ಪ ನಾನು ಬೆಡ್ಕೊಂಡು ಅಂತ ಅರ್ಧ ಹಚ್ಕೋತೀನಿ ಕೈಗೆ. ಅದು ಹಿರೇಕಾಲಿಂದ ಬಂದಿದೆ ನನಗೆ ಕೈ ಹಚ್ಬೋದು. ಆ ದೇವ್ರು ನನಗೆ ಕೊಟ್ಟಿದ್ದೆ, ನಾನು ಮಾಡ್ತಿದ್ದೀನಿ. ನಾನು ಹರಕಿನ ಮುಟ್ಟಿಸ್ತಿದ್ದೀನಿ ಸರ್. ವರ್ಷ ನಾನು ಮಾಡ್ತೀನಿ, ತಪ್ಪಿಸಲ್ಲ. ವರ್ಷ ಹಾಕೊಂಡು ಆ ದೇವರಿಂದ ನಮಗೆ ಏನು ದೇವ್ರು ನಮಗೆ ಇದು ಕೆಟ್ಟಲ್ಲ, ಆರಾಮ ಅನಿಸುತ್ತೆ ಕಲರ್. ಸಿಟಿಗಿಂತ ಹೆಚ್ಚಾಗಿ ಹಳ್ಳಿಯೊಳಗ ಈ ಹಬ್ಬ ಜೋರಾಗಿ ನಡಿತೈತಿ.
ಧಾರ್ಮಿಕ ಆಚರಣೆಯೊಳಗ ಊರ್ ಮಂದೆಲ್ಲ ಭಾಗಿಯಾಕಾರ. ಒಟ್ನಾಗ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕ ಸಾಕ್ಷಿ ಆಗೈತ ನೋಡ್ರಿ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.